ಇನ್ನೊಂದು ಕಡೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ತಯಾರಿಗಳು ನಡೀತಾ ಇದೆ. ಕಂಠೀರವ ಸ್ಟೇಡಿಯಂನಲ್ಲಿ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ವಿಧಾನಸೌಧದ ಬಳಿಯಲ್ಲಿ ಹೆಚ್ಚು ಜನ ಸೇರ್ಸಕ್ಕಾಗಲ್ಲ, ಹೀಗಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ಪದಗ್ರಹಣಕ್ಕೆ ಪ್ಲಾನಿಂಗ್ ಆಗ್ತಾ ಇದೆಯಂತೆ. ಜೂನ್ 1ನೇ ತಾರೀಕು ತಪ್ಪಿದ್ರೆ ಜೂನ್ 3ನೇ ತಾರೀಕು ಎರಡರಲ್ಲಿ ಒಂದು ದಿವಸ ಪದಗ್ರಹಣ ಸಮಾರಂಭಕ್ಕೆ ಮುಹೂರ್ತ ನಿಗದಿ ಮಾಡುವಂತ ಚಾನ್ಸಸ್ ಇದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪದಗ್ರಹಣಕ್ಕೆ ಫಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಇತ್ತು. ಬಟ್ ಅಲ್ಲಿ ಹೆಚ್ಚು ಜನ ಸೇರ್ಸಕ್ ಆಗಲ್ಲ. ವಿವಿಧ ಮಠಾಧೀಶರು, ವಿವಿಧ ಉದ್ಯಮಿಗಳು ಸೇರಿದಂತೆ ಆಪ್ತರು ಬರಬೇಕು. ಸಾಕಷ್ಟು ಜನ ಸೇರೋದ್ರಿಂದ ಅಲ್ಲಿ ಸ್ಥಳಾವಕಾಶ ಅಷ್ಟಿರಲ್ಲ ವಿಧಾನಸೌಧದ ಸ್ಟೆಪ್ಸ್ ಮುಂದೆ. ಹಾಗಾಗಿ ಕಂಠೀರವ ಸ್ಟೇಡಿಯಂನತ್ತ ಗಮನ ಹರಿಸಿದ್ದಾರೆ. ಅಂದ್ರೆ ಅಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ವಿಧಾನಸೌಧದ ಮುಂದೆ ಈ ಹಿಂದೆ ಅಧಿಕಾರವನ್ನ ಸ್ವೀಕರಿಸಿದ್ರು ದಿವಂಗತ ಎಸ್ ಎಂ ಕೃಷ್ಣ. ಅದೇ HD ಕುಮಾರಸ್ವಾಮಿ ಅವರು ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಅಧಿಕಾರ ಸ್ವೀಕಾರವನ್ನ ಮಾಡಿದ್ರು. ಆದ್ರೆ ವಿಧಾನಸೌಧದ ಮುಂದೆ ಹೆಚ್ಚು ಜನ ಸೇರಕ್ಕಾಗಲ್ಲ, ಸಾಧ್ಯ ಇಲ್ಲ. ಕನಿಷ್ಠ 5,000ಕ್ಕಿಂತಲೂ ಕೂಡ ಹೆಚ್ಚು ಜನ ಸೇರಕ್ಕೆ ಸಾಧ್ಯ ಇಲ್ಲ ಆ ಜಾಗದಲ್ಲಿ. ಹಾಗಾಗಿ ಹೆಚ್ಚು ಜನರನ್ನ ಸೇರಿಸಿ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಅವರು ಕಂಠೀರವ ಸ್ಟೇಡಿಯಂನಲ್ಲೇ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು. ಅದೇ ಮಾದರಿಯಲ್ಲಿ ಈಗ ಕಂಠೀರವ ಸ್ಟೇಡಿಯಂನಲ್ಲೇ ಸಿಎಂ ಆಗಿ ಅಧಿಕಾರ ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಜೂನ್ 1ನೇ ತಾರೀಕು ತಪ್ಪಿದ್ರೆ ಜೂನ್ 3ನೇ ತಾರೀಕು ಎರಡರಲ್ಲಿ ಒಂದು ದಿವಸ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ನಡೆಯುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳಾಗ್ತಿದೆ ಅಂತ ಹೇಳಿ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಕಂಠೀರವ ಸ್ಟೇಡಿಯಂನಲ್ಲೇ ಹೆಚ್ಚು ಜನ ಸೇರಿಸಿ ಅವ್ರ ಮುಂದೆ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಮೊದಲಿಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆನೆ ಪದಗ್ರಹಣ ಸಮಾರಂಭ ನಡೆಯುತ್ತೆ ಅನ್ನೋ ಮಾಹಿತಿ ಇತ್ತು. ಬಟ್ ಸಾಕಷ್ಟು ಜನರನ್ನ ಸೇರಿಸುವಂತ ಪ್ಲಾನ್ ಅಲ್ಲಿ ಇರೋದ್ರಿಂದ ಅಂದ್ರೆ ಕೇವಲ ಕರ್ನಾಟಕದಿಂದ ಮಾತ್ರವಲ್ಲ, ದೇಶದ ಉದ್ದಗಲಕ್ಕೂ ಇರುವಂತ ಉದ್ಯಮಿಗಳು ಸಾಕಷ್ಟು ಜನರ ಜೊತೆಯಲ್ಲಿ ಬಿಸ್ನೆಸ್ ವಿಷಯವಾಗಿ ಡಿಕೆ ಶಿವಕುಮಾರ್ ಕೈ ಜೋಡಿಸಿದ್ದಾರೆ. ಹಾಗಾಗಿ ಸಾಕಷ್ಟು ಉದ್ಯಮಿಗಳಿಗೂ ಕೂಡ ಇದಕ್ಕೆ ಆಹ್ವಾನವನ್ನ ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ವಿಧಾನಸೌಧದ ಮೆಟ್ಲುಗಳ ಮೇಲೆ ಪದಗ್ರಹಣ ನಡೆಯುತ್ತೆ ಅಂತ ಈ ಹಿಂದೆ ಮಾಹಿತಿ ಇತ್ತು. ಬಟ್ ಸಾಕಷ್ಟು ಜನ ಸೇರೋದ್ರಿಂದ ಅಲ್ಲಿ ಜಾಗ ಸಾಕಾಗಲ್ಲ. ಹಾಗಾಗಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಒಂದು ಪ್ಲೇಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಯಾವ ತರ ತಯಾರಿಗಳಾಗ್ತಿದೆ, ಸುಮಾರು ಎಷ್ಟು ಜನ ಸೇರುವಂತ ಒಂದು ನಿರೀಕ್ಷೆ ಇದೆ? ಶರ್ಮಿತಾ, ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನಂತೆ ಪ್ರಬಲ ನಾಯಕರು. ಹಾಗಾಗಿ ಅವರಿಗೆ ಆದಂಥ ಅಭಿಮಾನ ಬಳಗ ಇದೆ, ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಶುದ್ಧಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂತ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈಗ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಒಂದು ಕಡೆ ಅಂಗೀಕಾರ ಕೂಡ ರಾಜ್ಯಪಾಲರು ಮಾಡಿದ್ದಾರೆ. ಅದಾದ ಬಳಿಕವಾಗಿ ಮುಂದಿನ ಪ್ರಕ್ರಿಯೆಗಳು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿವೆ. ಒಂದು ಕಡೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್ 2 ಜಾಗಗಳನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ತಮ್ಮ ಪದಗ್ರಹಣ ಮಾಡುವಂಥ ನಿಟ್ಟಿನಲ್ಲಿ. ಒಂದು ಕಂಠೀರವ ಸ್ಟೇಡಿಯಂನಲ್ಲಿ, ಈ ಹಿಂದೆ ಕಂಠೀರವ ಸ್ಟೇಡಿಯಂನಲ್ಲಿ 2013ರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಜನರನ್ನ ಅಭಿಮಾನಿಗಳನ್ನು ಸೇರಿಸುವುದರ ಮುಖಾಂತರವಾಗಿ ಅವರ ಸಮ್ಮುಖದಲ್ಲೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಿದ್ರು. ಅದೇ ರೀತಿಯಾಗಿ ಅಲ್ಲಿ ಅಧಿಕಾರವನ್ನು ತೆಗೆದುಕೊಳ್ಳುವಂತ ಕೂಡ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ವಿಧಾನಸೌಧದ ಮುಂದ್ಗಡೆ ಸಹಜವಾಗಿ ಮಾಡ್ತಂದ್ರೆ ಒಂದಷ್ಟು ಜನರನ್ನ ಸೇರಿಸೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಕಾರ್ಯಕ್ರಮ ಮಾಡಿ ಒಂದು ಸಂದೇಶವನ್ನು ಕೊಡಬಹುದು ಅನ್ನೋದು ಕೂಡ ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಕಾರಣ ಏನು ಅಂತಂದ್ರೆ ನಾವು ನೋಡೋದಾದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆ HD ಕುಮಾರಸ್ವಾಮಿ, ಮಾಜಿ ಪ್ರಧಾನಿ HD ದೇವೇಗೌಡರು ಎಲ್ಲರೂ ಕೂಡ ಅದೇ ಒಂದು ಸ್ಥಳದಲ್ಲಿ ಅಂದ್ರೆ ವಿಧಾನಸೌಧ ಮೆಟ್ಟಿಲುಗಳ ಮುಂದೆ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕಾರವನ್ನು ಮಾಡಿದ್ರು. ಆಗ ಒಂದು ರೀತಿ ಬೇರೆ ರೀತಿಯಂತ ಶಕೆ ಕೂಡ ಶುರುವಾಗಿತ್ತು. ಮತ್ತೊಂದು ಕಡೆ ದಿವಂಗತ ಎಸ್.ಎಂ. ಕೃಷ್ಣ ಅವರು ಕೂಡ ಈ ಹಿಂದೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ವಿಧಾನಸೌಧ ಮುಂದೆ ಅಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಒಂದು ರೀತಿ ಬೇರೆ ರೀತಿಯಂತ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ತಮ್ಮ ರಾಜಕೀಯ ಕುರು ಆ ರೀತಿಯಾಗಿ ಮಾಡಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಆಲೋಚನೆ ಮಾಡಿದ್ರೆ ವಿಧಾನಸೌಧ ಮುಂದೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಅದು ವಿಧಾನಸೌಧ ಮುಂದೆ ಮಾಡಿದ್ರೆ ಜನರ ಸಂಖ್ಯೆ ಸೇರಿಸುವಂಥದ್ದು ಕೂಡ ಕಡಿಮೆ, ಕನಿಷ್ಠ 5,000 ಜನಕ್ಕಿಂತ ಹೆಚ್ಚಿನ ಜನ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಅದ್ರ ಜೊತೆಗೆ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಏನು RCB ಆಟಗಾರರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ವಿಧಾನಸೌಧ ಮುಂದೆ ಕೂಡ ಜನರನ್ನು ಸೇರಿಸಿದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಉದ್ಭವ ಆಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಆಲೋಚನೆಯನ್ನು ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಸದ್ಯಕ್ಕೆ. ಹಾಗಾಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಜನರನ್ನ ಎಲ್ಲಿ ಸೇರಿಸಿದ್ರೆ ಸಾಧ್ಯ ಅಲ್ಲಿ ಒಂದು ರೀತಿ ಕಾರ್ಯಕ್ರಮ ಮಾಡುವಂತ ಕೂಡ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ವಿಧಾನಸೌಧ ಮುಂಭಾಗ ಅಥವಾ ಕಂಠೀರವ ಸ್ಟೇಡಿಯಂ
ನಲ್ಲಿ ಅತಿ ಹೆಚ್ಚು ಜನರನ್ನ ಸೇರಿಸೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಅಧಿಕಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಸದ್ಯಕ್ಕೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ CLP ಕಾರ್ಯದರ್ಶಿಗಳು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಸಂದೇಶವನ್ನು ಕೊಡ್ತಾರೆ. ಅದಾದ ನಂತರವಾಗಿ ಶಾಸಕಾಂಗ ಪಕ್ಷದ ಸಭೆ ನಾಳೆ 5 ಗಂಟೆಗೆ ನಡೆಯುವಂಥದ್ದು. ಅದಾದ ಬಳಿಕವಾಗಿ ವಿಧಾನಸೌಧದ ಮುಂದೆನೇ ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಪದಗ್ರಹಣವನ್ನು ತೆಗೆದುಕೊಳ್ಳುವಂಥದ್ದು. ಅದಾದ ನಂತರವಾಗಿ ತಮ್ಮ ಬದ್ಧ ವೈರಿಗಳಾಗಿರ್ತಕ್ಕಂಥ ದಳಪತಿಗಳು JDS ದಳಪತಿಗಳಾಗಿರ್ತಕ್ಕಂಥ HD ದೇವೇಗೌಡ ಆಗಿರ್ಬೋದು, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಒಂದು ತಕ್ಕವಾದಂತಹ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಯೋಚನೆ ರೂಪಿಸಿರುವಂಥದ್ದು. ಯಾಕಂದ್ರೆ ಶರ್ಮಿತಾ, ಈ ಹಿಂದೆ ಅವರು ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಬಂದ ಸಂದರ್ಭದಲ್ಲಿ ಇದೇ ದೇವೇಗೌಡ ಆಗಿರ್ಬೋದು ಮತ್ತೆ ಕುಮಾರಸ್ವಾಮಿ ವಿರುದ್ಧವಾಗಿ ತಮ್ಮ ರಾಮನಗರ ಆಗಿರ್ಬೋದು ಅಲ್ಲಿ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಅವರಿಗೆ ತಕ್ಕ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 2 ಜಾಗಗಳನ್ನ ಸದ್ಯಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡ್ಕೊಂಡಿರುವಂಥದ್ದು.